ಎಪ್ಸ್ಟೀನ್ ಫೈಲ್ಸ್. ಏನಿದೆ ಎಪ್ಸ್ಟೀನ್ ಫೈಲ್ಸ್? ತುಂಬ ಕಡೆ ಇದ್ರ ಬಗ್ಗೆ ಚರ್ಚೆ ನಡೀತಿದೆ. ಸೊ ಈಗ ಟ್ರೆಂಡಿಂಗಲ್ಲಿ ಆ್ಯಂಡ್ ಜಿಯೋ ಪೊಲಿಟಿಕ್ಸಲ್ಲೂ ಇದೆ ಟ್ರೆಂಡಿಂಗಲ್ಲಿರೋದು. ಏನಿದು ಎಪ್ಸ್ಟೀನ್ ಫೈಲ್ಸ್ ಅಂತ ನೋಡೋದಾದರೆ, ಇದು ಒಂದು ಫೈಲ್ಸ್. ಇದರಲ್ಲಿ ಡಾಕ್ಯುಮೆಂಟ್ಸ್, ಕಾಂಟ್ಯಾಕ್ಟ್ ಲಿಸ್ಟ್ ಆ್ಯಂಡ್ ಟ್ರಾವೆಲ್ ಡೀಟೇಲ್ಸ್ ಆಫ್ ಮೆನಿ ಪರ್ಸನ್ಸ್ ಆ್ಯಂಡ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಎಪ್ಸ್ಟೀನ್. ಯಾರು ಈ ಜೆಫ್ರಿ ಎಪ್ಸ್ಟೀನ್ ಅಂತ ನೋಡೋದೇ ಆದರೆ, ಇವನೊಬ್ಬ ಸ್ಕೂಲ್ ಟೀಚರ್ ಆಗಿದ್ದ, ಮ್ಯಾಥ್ಸ್ ಸ್ಕೂಲ್ ಟೀಚರ್. ಇವನು ಏನಾರ ಅಂದರೆ ಫೈನಾನ್ಷಿಯಲ್ ಫೀಲ್ಡ್ಗೆ ಬಂದು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರಲ್ಲ, ಅವರ ಕೈ ಕೆಳಗಡೆ ಈಗ ಅವ್ರ ಅಕೌಂಟ್ ಮೇಂಟೈನ್ ಮಾಡೋದು ಆ ಥರ ಕೆಲಸ ಮಾಡ್ತಾ ಇದ್ದ. ಸೊ ಇವನಿಗೆ ದೊಡ್ಡ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ ನೆಟ್ವರ್ಕ್ ಎಲ್ಲ ದೊಡ್ಡದಾಗ್ತಾ ಹೋಗ್ತು ಹಿಂಗೆ, ಓಕೆನಾ. ಅವನು ಶ್ರೀಮಂತ ಆಗ್ತಾ ಓವರ್ ಎ ಪೀರಿಯಡ್. ಆಫ್ಟರ್ ದಟ್ ಇವನಿಗೆ ಸ್ವಲ್ಪ ಕೆಟ್ಟ ಚಟಗಳು ಅದರೆಲ್ಲ ಇದ್ದು, ಇವನೇನು ಮಾಡ್ತಾನೆ ಅಂದರೆ ಗರ್ಲ್ಸ್ ಟ್ರಾಫಿಕಿಂಗ್, ಅಂದರೆ ಹುಡುಗಿಯರ ಸಾಕಾಣಿಕೆ. ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಚಿಂಗಾರಿ ಮೂವಿಲಿ ನೋಡಿರ್ತೀರ ನೀವು, ಓಕೆನಾ. ಆ ಥರ ಅಲ್ಲಿ ಒಂದು ಸ್ವಲ್ಪ ಬಿಗ್ಗರ್ ಹುಡುಗಿರು, ಒಂದು ಸ್ವಲ್ಪ ಅಡಲ್ಟ್ ಗರ್ಲ್ಸ್, ಬಟ್ ಇಲ್ಲಿ ಮೈನರ್ ಗರ್ಲ್ಸ್. ಅವರ ವೀಕ್ನೆಸ್ನ ಉಪಯೋಗಿಸ್ಕೊಂಡು ಅವ್ರನ್ನ ಒಂದು ಐಸ್ಲ್ಯಾಂಡ್ಗೆ ಕರ್ಕೊಬಂದು ಅಲ್ಲಿ ಇವ್ರಿಗೆ ಬೇಕಾದ ಯೂಸ್ ಮಾಡ್ತಾರೆ. ಸೊ ಇದೇ ಥರ ಡಿಫ್ರೆಂಟು, ಓಕೆನಾ. ಗರ್ಲ್ಸ್ ಟ್ರಾಫಿಕಿಂಗ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ ಟು ಮೆನಿ ಕಂಟ್ರೀಸ್. ಸೊ ಈ ಥರ ಮಾಡ್ತಾ ಇರ್ತಾನೆ. ಯಾರೂ ಇವನ ಮೇಲೆ ಕೇಸ್ ಹಾಕೋಕ್ಕೆ ಹೋಗಲ್ಲ, ಆ್ಯಂಡ್ ಆಲ್ಸೋ ಪೊಲೀಸ್ಗಳು ಕೇಸ್ ತಾದೇ ಇರಲ್ಲ. ಬಟ್ ಒಂದಿನ 2005ರಲ್ಲಿ ಒಂದು ಹುಡುಗಿ ಕಂಪ್ಲೇಂಟ್ ರೈಸ್ ಮಾಡುತ್ತೆ. ಒಂದು ಹುಡುಗಿ ಅಲ್ಲ, ಅವ್ರ ಪೇರೆಂಟ್ಸು. ಹುಡುಗಿ ಮಿಸ್ ಆಗುತ್ತೆ, ಅವ್ರ ಪೇರೆಂಟ್ಸು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಕಂಪ್ಲೇಂಟ್ ರೈಸ್ ಮಾಡಿದ ನಂತರ 2008ಅಲ್ಲಿ ಒಬ್ಬ ಜರ್ನಲಿಸ್ಟು ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡ್ತಾರೆ. ಆಫ್ಟರ್ ದಟ್ ಅವನ್ನ ಅರೆಸ್ಟ್ ಮಾಡಲಾಗುತ್ತೆ, ಓಕೆನಾ. ಅವನ್ನ ಅರೆಸ್ಟ್ ಮಾಡಿದ ನಂತರ ಅಲ್ಲಿ ಏನಾಗುತ್ತೆ ಅಂದರೆ ಟ್ವಿಸ್ಟು, ಅವನು 18 ತಿಂಗಳು ಜೈಲಲ್ಲಿ ಇರ್ತಾನೆ. ಪ್ರೊವೈಡ್ ಡೀಲ್ ಯಾವ ಥರ ಅಂದರೆ, ನೀವು ಬೆಳಗ್ಗೆ ನೀವು ಕೆಲಸ ನೀವು ಮಾಡ್ಕೊ, ಯಾರಿಗೂ ಕಾಣ್ದಂಗೆ, ಸಂಜೆ ಬಂದು ಜೈಲಲ್ಲಿರು ರಾತ್ರಿ ವೇಳೆ ಅಂದರೆ ಒಂಥರ ಡೀಲು. ಇದು ಅವ್ರು ಯಾರಿಗೂ ಗೊತ್ತಾಗೋದು ಇಲ್ಲ. ಅವರು ಕಂಪ್ಲೇಂಟ್ ರೈಸ್ ಮಾಡಿರ್ತಾರೆ, ಅವ್ರ ಪೇರೆಂಟ್ಸ್ಗೂ ಗೊತ್ತಾಗಲ್ಲ. ಮತ್ತು ಇವನಿಗೂ ಡೀಲ್ ಮಾಡಿರ್ತಾರೆ. ಯಾರ ಜೊತೆ ಅಂದರೆ ಅಟಾರ್ನಿ, ಅಮೇರಿಕದ ಅಟಾರ್ನಿ ಜೊತೆ. ಭ್ರಷ್ಟಾಚಾರ ಅನ್ನೋದು ನಮ್ಮ ಇಂಡಿಯಾದಲ್ಲ, ಯಾವುದೇ ಕಂಟ್ರಿಲಿದೆ, ಓಕೆ. ಅದು US ಇನ್ನೂ ಜಾಸ್ತಿನೇ ಇದೆ, ಬಟ್ ಕಾಣಿಸ್ಕೊಳಲ್ಲ, ಗೊತ್ತಾಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಮಿಸ್ ಆಗುತ್ತೆ, ಓಕೆನಾ. ದೊಡ್ಡ ನೆಟ್ವರ್ಕ್ ಎಲ್ಲ ಬೆಳೆಸ್ತಾನೆ ಆಗುತ್ತೆ. ಆಫ್ಟರ್ ದಟ್ ಏನಾಗುತ್ತೆ ಅಂದರೆ ಒಂದು ಐಸ್ಲ್ಯಾಂಡ್ ತಗೋತಾನೆ. ಅದ್ರ ಹೆಸರು ಸೇಂಟ್ ಜೇಮ್ಸ್ ಐಸ್ಲ್ಯಾಂಡ್ ಅನಿಸುತ್ತೆ, ಐ ಡೋಂಟ್ ನೋ ಎಕ್ಸಾಕ್ಟ್ನೇ. ಬಟ್ ಐಸ್ಲ್ಯಾಂಡಲ್ಲಿ ದೊಡ್ಡ ಲಕ್ಸುರೀಸ್ ಎಲ್ಲ ಲಕ್ಸುರಿ, ಓಕೆನಾ. ಅಂದರೆ ವೀಡಿಯೋದೆಲ್ಲ ನೋಡ್ತೀವಿ ಲಕ್ಸುರಿ ಲೈಫ್ ಯಾವ ಥರ ಇರುತ್ತೆ ಅಂತ. ಆ ಥರ ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಇಟ್ಕೊಂಡ್ಮೇಲೆ ಅಲ್ಲಿ ಡೀಲ್ಗೆ ದೊಡ್ಡ ಅವ್ರಿಗೆ ಕೊಡಬೇಕಾದ ಫೆಸಿಲಿಟಿ ಅಂತ. ವೈ ಆಫ್ಟರ್ ದಟ್ ಮೆನಿ ಕೇಸಸ್ಸು ರೈಸ್ ಆಗ್ತಾ ಬರ್ತವೆ ಮೇಲೆ. ಒಬ್ಬರು ಕೊಟ್ಟುವಂಥ ಒಬ್ಬರಿಗೆ ಧೈರ್ಯ ಬರುತ್ತೆ ಅಂದರೆ ಇನ್ನೊಬ್ರಿಗೆ ಧೈರ್ಯ ಬರುತ್ತೆ, ಹಂಗೆ ಇನ್ನೊಬ್ರು ಒಂದು 100-150 ಒಂದು 2,000 ಕೇಸಸ್ ಮೇಲೆ ಬುಕ್ ಆಗ್ತವೆ. ಆಫ್ಟರ್ ದಟ್ ಪೀಪಲ್ಸ್ ಫೋರ್ಸ್ಗೆ ಇವನು ಅರೆಸ್ಟ್ ಮಾಡಲಾಗುತ್ತೆ 2019ಅಲ್ಲಿ. ಮತ್ತೆ ಜುಲೈಲೇನೋ ಇವನು ಅರೆಸ್ಟ್ ಆಗ್ತಾನೆ. ಆಗಸ್ಟಲ್ಲಿ ಡೆತ್ ಆಗ್ತಾನೆ. ಪೊಲೀಸ್ ಕೊಡೋ ಇನ್ಫಾರ್ಮೇಷನ್ ಏನಂದರೆ ಇದ್ರ ಬಗ್ಗೆ, ಅವ್ನ ಡೆತ್ ಬಗ್ಗೆ, ಅವನು ಸೂಸೈಡ್ ಮಾಡ್ಕೊಂಡ ಅಂತ. ಬಟ್ ಇದುವರೆಗೂ ಕ್ಲಾರಿಟಿ ಇಲ್ಲ, ಅವನು ಏನಾದ, ಸಾಯಿಸಿದ್ರ, ಅವನಿಗೆ ಸೂಸೈಡ್ ಮಾಡ್ಕೊಂಡ ಏನು ಅಂತ, ಓಕೆ. ಆಫ್ಟರ್ ದಟ್ ಇವತ್ತಿಗೆ ಆ ನ್ಯೂಸ್ ಏನಕ್ಕೆ, ಅವ್ನು ಸತ್ತಿರೋ 2019ಅಲ್ಲಿ, ಇವತ್ತಿಗೆ ಏನಕ್ಕೆ ಅದು ಟ್ರೆಂಡಿಂಗ್ ಇದೆ ಅಂತ ನೀವು ಕೇಳ್ಬೋದು. ಟ್ರೆಂಡಿಂಗ್ ಆಗಿದೆ ಅಂದರೆ ಪೀಪಲ್ಲು ಇಲ್ವಾ, ಆ ಫೈಲ್ಸ್, ಅವ್ನು ಎಪ್ಸ್ಟೀನ್ ಅನ್ನೋನು ಎಲ್ಲ ಫೈಲ್ಸ್ ಮಾಡಿದ, ಯಾರ್ಯಾರು ಅಂತ ಡೀಲ್ ಮಾಡ್ಕೊಂಡಿದ್ರು, ಎಲ್ಲ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ರು ಎಲ್ಲ ಡೀಲ್ ಮಾಡ್ಕೊಂಡಿದ್ದ, ಮುಗೀತು. ಬಟ್ ಒನ್ ಥಿಂಗ್ ಏನು ಅಂದರೆ, ಆ ಫೈಲ್ಸ್ ಎಲ್ಲ ಈಗ ರಿಲೀಸ್ ಆಗಿದೆ, ಪಬ್ಲಿಕ್ಕಿಗೆಲ್ಲ ಗೊತ್ತಾಗಿದೆ. ಅರೌಂಡ್ 2000 ವೀಡಿಯೋಸ್, 1 lakh more photos, many ಫೈಲ್ಸ್, ಆ್ಯಂಡ್ ಅರೌಂಡ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ 3 lakh ಪೇಜಸ್ ಇದೆ. ಸೊ ಅದರಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೆಲೆಬ್ರಿಟೀಸ್ ಆ್ಯಂಡ್ ಬೇರೆ ರೀತಿಯ ದೊಡ್ಡ ವ್ಯಕ್ತಿಗಳೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಂದು ಇದು ಎಲ್ಲರೂ ಮನುಷ್ಯನಿಗಿಂತ ಒಂದು ಜಗತ್ತಿನಲ್ಲಿ ಓಡ್ತಾ ಇದೆ ಇದು. ಸೊ ಇದಾಯಿತು ಒಂದು ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ನನಗೆ ಗೊತ್ತಿರೋ ಒಂದು ಮಾಹಿತಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.